ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನವಿನ್ ಯೂಟ್ಯೂಬ್ ಚಾನಲ್. ನಾನಿದ್ದೀನಿ ನಾಗರಬಾವಿಲಿ. ಈಗ ನವೀನ್ ಬಂದು ಪಿಕ್ ಮಾಡ್ತಾನೆ ಬಿಕಾಸ್ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಅದ್ರ ದಾರಿಗೆ ಆಲ್ರೆಡಿ ಬಂದುಬಿಟ್ಟೆ ಕ್ಯಾಬಲ್ಲಿ. ಅವ್ನು ಬರ್ತಾ ಇದ್ದಾನೆ ಗೈಸ್. ಇನ್ನು ಯಾವಾಗಲೂ ಲೇಟ್, ಯಾವಾಗಲೂ ನಾನೇ ಫಸ್ಟ್ ಬರ್ತೀನಿ. ಈಗಲೂ ಲೇಟ್ ಅಲ್ಲ, ನಾನು ಬೇಗ ಬಂದೆ. ಟ್ರಾಫಿಕ್ ಅಷ್ಟು ಏನು ಮಾಡಲಿ ಹೇಳು. ನಾನು ಅಲ್ಲಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅರ್ಧ ದಾರಿಗೆ ಬಂದಿಲ್ಲ, ಬಂದು ಮನೆ ಹತ್ರ ಪಿಕ್ ಮಾಡು ಅಂತ ಹೇಳ್ತಾ ಇದ್ದೆ ನಾನು. ಮತ್ತೆ ಆದ್ರೂ ಲೇಟ್ ಮಾಡ್ತಾನೆ ಸುಮ್ಮನೆ ಕುತ್ಕೊಂಡ್ ನವೀನ ಬರೀ ಬರೀ ಯಾವಾಗೂ ಲೇಟ್ ಮಾಡ್ತಾನೆ. ಸೊ ಇವಾಗ ನನ್ನ ಬಿಸಿಲಲ್ಲಿ ಓಡಾಡಿ ಟ್ಯಾನ್ ಆಗಿ ಹೋಗ್ಬಿಡೈತೆ ಎಲ್ಲ ನನ್ನ ಫೇಸು. ಸೊ ಅದಕ್ಕೇನೆ HK ಹೋಗ್ತಾ ಇದ್ದೀವಿ. HK ದಿನ ಸೆಕ್ಷನ್ ಇತ್ತು. ಸೊ HKಗೆ ಹೋಗಿ ಅಲ್ಲೇನೇನು ಟ್ರೀಟ್ಮೆಂಟ್ ತೊಗೊತೀನಿ ನೋಡೋಣ. ಅಲ್ಲಿ ಹೋಗಿ ನಾನು ಏನು ಟ್ರೀಟ್ಮೆಂಟ್ ನೋಡ್ತೀನಿ. ಸೊ ತೊಗೊಂಡು ತೋರಿಸ್ತೀನಿ ನಿಮ್ಗೂ. ಗೈಸ್, ಸೊ ಲೈಕ್ ತುಂಬ ದಿನ ಆಯಿತು HK ವಿಸಿಟ್ ಮಾಡಿ. ಸೊ ಇವಾಗ ಮತ್ತೆ HK ವಿಸಿಟ್ ಮಾಡಬೇಕು ಹೋಗಿ. ಆ್ಯಂಡ್ ಅಷ್ಟೇ, ಬನ್ನಿ ಬೇಗ ಹೋಗಿ HKಗೆ ಹೋಗಿ ನಮ್ಮ ಟ್ರೀಟ್ಮೆಂಟ್ಸ್ ಎಲ್ಲ ತಗೊಂಡು ಆಮೇಲೆ ಏನಾದರೂ ಲೈಟಾಗಿ ತಿಂದು ಆಮೇಲೆ ಏನು ಎತ್ತ ಅಂತ ನೋಡೋಣ ಗೈಸ್. ಬನ್ನಿ ಗೈಸ್ ಹೋಗೋಣ. ಹಾಗೆ ಇದ್ರ ಜೊತೆ ಇನ್ನೊಂದು ಮಾಡ್ಲಾ? ನಿಂಗೆ ಇರಿಟೇಟಿಂಗ್ ವಿಡಿಯೋ ಮಾಡ್ತೀನಿ. ಇಲ್ಲ ಆಗಲ್ಲ, ಮಾಡ್ತೀನಿ. ಇರಿಟೇಟಿಂಗ್ ಫುಲ್ ಆಚೆ ಎಲ್ಲ ಓಡಾಡ್ಕೊಂಡು ಮಾಡಬೇಕು ಒಂದೇ ಕಡೆ. ಓಕೆ, ಇದೊಂದು ಗಾಯ್ಸ್, ಇದೊಂದು ವ್ಲಾಗ್ ಇದು ನೋಡ್ಕೊಳ್ಳಿ. ಇದೊಂದು ನಾರ್ಮಲ್ ಇದು ಡೈಲಿ ವ್ಲಾಗ್ ಥರ ಇರುತ್ತೆ. ಸೊ ನೆಕ್ಸ್ಟ್ ನಾನು ಮಾಡೋದೇ ಇರಿಟೇಟಿಂಗ್ ವ್ಲಾಗು. ಆ್ಯಂಡ್ ಇನ್ನೊಂದು ನಾನು ಅನ್ಕೊಂಡು ನಾನು ಇವಳಿಗೆ ಏನೇ ಮಾಡಿದ್ರು ಕೋಪ ಬರಬಾರ್ದು. ಇದು ಇವಳು ಚಾಲೆಂಜ್ ಅಷ್ಟೇ. ಇದ್ರ ವ್ಲಾಗ್ ನಾನು ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ತಿಲ್ಲ. ಮಾಡಲೇಬೇಕು. ಎಲ್ಲ ವಿಷಯಕ್ಕೂ ಕೋಪ ಬರುತ್ತೆ. ಏನೇ ಮಾಡಿದ್ರು ನಗ್ನಾಗ್ತಾನೆ. ಈಗ ಹೆಂಗೆ ಬಿಗ್ ಬಾಸ್ ಗೌತಮಿ ಅವ್ರು ಹೆಂಗೆ ನಗ್ನಾಗ್ತಾ ಆನ್ಸರ್ ಮಾಡ್ತಾರೆ ಪಾಸಿಟಿವ್ ಅಂತ. ಸೊ ಇವಳು ಅದೇ ಥರನೇ ನಾನು ಏನೇ ಮಾಡಿದ್ರು ಏನಾದ್ರು ಸರಿ, ಏನೇ A to Z ಏನಾದ್ರು ಸರಿ. ಸೊ ಇವಳು ಕೋಪ ಬರಬಾರ್ದು. ಸೊ ಇದ್ರ ನಾನು ಟಾಸ್ಕ್ ಮಾಡ್ತೀನಿ ಅಷ್ಟೇ. ಹೌದು ನವೀನ, ನಂಗೆ ಕೋಪನೇ ಬಂದಿಲ್ಲ. ವಾವ್ ನವೀನ, ಹಿಂಗ್ ಮಾತಾಡ್ಬೇಕಾ? ಗೊತ್ತಿಲ್ಲ, ಹೆಂಗ ಕೋಪ ಬರಬಾರ್ದು. ಸೊ ಗೈಸ್ ಬನ್ನಿ ಇವಾಗ ಹೋಗೋಣ. ಲೇಟ್ ಆಗ್ಬಿಡಿದೆ ಆಲ್ರೆಡಿ. ನಿನಗೆ ಆ ಟಾಸ್ಕ್ ಗೆದ್ರೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಐತಿ. ಪ್ರಾಮಿಸ್. ಸರ್ಪ್ರೈಸ್ ಏನು ಅಂತ ಸರ್ಪ್ರೈಸ್ ಗಿಫ್ಟ್. ನಿನ್ಗೆ ಇಷ್ಟ ಆಗುತ್ತೆ ಏನಾರು ಕೊಡ್ತೀನಿ. ಇಷ್ಟ ಆಗೋ ಥರ ಏನಾರು ಗಿಫ್ಟ್ ಕೊಡ್ತೀನಿ. ನೋಡೋಣ ಗಾಯ್ಸ್, ನೋಡೋಣ. ಅಂಡ್ ಬನ್ನಿ ಹೋಗೋಣ. ಓಕೆ, ಲೆಟ್ಸ್ ಗೋ ಗೈಸ್. ಎಸ್, ಫೈನಲಿ HK ಅಲ್ವಾ? ಹೌದು, ನವೀನ್ ಅಂತೂ ಅದೆಷ್ಟು ಆತಂಕದಿಂದ ಕಾಯ್ತಾ ಇನ್ನು. ಸೊ HKಗೆ ಬಂದಿದ್ದೀವಿ ಗೈಸ್. ಈಗ ಮೇಲೆ ಹೋಗಿ ನಮ್ಮ ಏನು ಸೆಷನ್ಸ್ ಇದೆ ಎಲ್ಲ ತಗೊಂಡು ಆಮೇಲೆ ಹೋಗೋದು. ಬನ್ನಿ ಬೇಗ ಹೋಗೋಣ ಗೈಸ್. ಏನು ಸಮಾಚಾರ ನವೀನ್ ಹೇಳು. ನೀನು ನನ್ನ ವ್ಲಾಗ್ಸಲ್ಲಿ ಇಲ್ಲ ಅಂತ ಹೇಳು, ನಂಗೆ ಬೈತಾರೆ. ವಾಟ್ ಲಾಜಿಕ್ ಯು ಹ್ಯಾವ್ ನವೀನ್? ನಿಜ ಹೇಳು, ನಿಜ ಹೇಳು. ಹಿಂಗೆ ತಿರ್ಗು ಹೇಳು. ನೀನಿಲ್ಲ ಅಂದರೆ ವ್ಲಾಗ್ ಓಡಲ್ವಾ? ನೀನೇನು ದೊಡ್ಡ ಅಣ್ಣ? ಆ್ಯಂಡ್ ಗೈಸ್ ಇನ್ನೊಂದು ಏನು ಗೊತ್ತಾ? ಇನ್ನೊಂದು ಏನಂದರೆ, ಇವತ್ತು ಕಮೆಂಟ್ಸನ್ನು ನಿನ್ನ ಜೊತೆ ಓದ್ಬೇಕಂತೆ ನಾನು. ಹೌದಾ? ಓಕೆ. ಇವತ್ತು ಹೋಗ್ತಾ ವ್ಲಾಗ್ ಎಂಡ್ ಮಾಡುವಾಗ ಕಾರಲ್ಲಿ ಕಮೆಂಟ್ಸ್ ಓದ್ತೀವಿ ಗೈಸ್, ನಾನು ನವೀನ್. ಓಕೆ ನೋಡಿ. ನೋಡಿ ಎಷ್ಟು ನೀಟಾಗಿ ಬಿಟ್ಟೆ, ಅದಕ್ಕೆ ನಾವು ನೀಟಾಗಿ ಬಿಟ್ಟೋಗ್ತೀವಿ. ಈಗ ನೋಡು ರೆಡಿ. ಸೊ ಗೈಸ್, ನವೀನ್ಗೆ ಯೂಶಲಿ ಒಂದು ಗ್ಲೋ ಅಪ್ ಮಾಡಿಸ್ತಿದ್ದ, ಬಟ್ ಇವನು ಫೇಸ್ ಇವಾಗ ಆ್ಯಕ್ಚುಲಿ ಹುಷಾರು. ಎಲ್ಲಿ ತೋರ್ಸ್ ಫೇಸು, ಬಿಸಿಲಿಗೆಲ್ಲ ಹೋಗಿಲ್ಲ ನೋಡಿ, ಪಿಂಪಲ್ ಆಗಿದೆ ಇಲ್ಲೆಲ್ಲ. ಸೊ ಅವನು ಈ ಟೈಮ್ ಗ್ಲೋ ಅಪ್ ಮಾಡಿಸಲ್ಲ. ಫಾರ್ ಚೇಂಜ್ ಈ ಸಲ ನಾನು ಗ್ಲೋ ಅಪ್ ಮಾಡಿಸ್ತೀನಿ ಗೈಸ್. ನನ್ನ ಫೇಸ್ ಆಲ್ರೆಡಿ ಗ್ಲೋಯಿಂಗ್ ಇದೆ, ಬಟ್ ಸ್ಟಿಲ್ ಮತ್ತೆ ಗ್ಲೋ ಅಪ್ ಮಾಡಿಸ್ತೀನಿ ಅಲ್ವಾ? ಇವನು ಸ್ಟೆಮ್ಸೆಲ್ಸ್ ಇಲ್ಲ ಮೀಸು ಲಾಸ್ಟ್ ಟೈಮ್ ಮಾಡಿಸಿದ್ನಲ್ಲ, ಸೇಮ್ ಅದನ್ನೇ ಮಾಡಿಸ್ತಾನೆ ಮತ್ತೆ ಅವನು. ಬಿಕಾಸ್ ನೋಡಿ ಗೈಸ್, ಇಲ್ಲಿ ಕೂದಲು, ಅದಕ್ಕೆ ಈ ಥರ ಕಟ್ಟಿಂಗ್ ಎಲ್ಲ ಮಾಡಿಸ್ಬಾರ್ದು ಅನ್ನೋದು. ಚಿ ಅದಕ್ಕೆ ನೋಡಿ ಇವಾಗ ನಾ ಮಾಡಿಸ್ಕೋಬೇಕು. ನೀನು ಮಾಡಿಸ್ಕೊ. ನಾನು ಆ್ಯಕ್ಚುಲಿ ಇಲ್ಲಿ ಬಂದರೆ ಈ ಮಿರರ್ಸ್ ಇಷ್ಟ ಗೈಸ್, ಅದಕ್ಕೆ ಫಸ್ಟ್ ಇಲ್ಲಿ ಬರ್ತೀನಿ ನಾನು ಅಲ್ವಾ? ಆ್ಯಂಡ್ ಗೈಸ್, ನನ್ನ ಔಟ್ಫಿಟ್ ಹೆಂಗಿದೆ ಕಮೆಂಟ್ ಮಾಡಿ ಎಲ್ಲರೂ.
ಆ್ಯಂಡ್ ನವೀನ್ ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿಬಿಡಿ ಗೈಸ್ ಪಾಪ. ಹಲೋ ಇಲ್ಲ ನಾನು ಈ ಟಾಪನ್ನು ನಾನು ಎಷ್ಟು ಸಲ ಯೂಸ್ ಮಾಡಿದ್ದೀನಿ ಗೊತ್ತಾ, ವಿಡಿಯೋಸು ಮಾಡಿದ್ದೀನಿ. ಈ ಪ್ಯಾಂಟು ಅಷ್ಟೇ. ಹೌದು, ಆ್ಯಂಡ್ ಈ ಪ್ಯಾಂಟು ಅಷ್ಟೇ ಚೆನ್ನಾಗಿ, ಪ್ಯಾಂಟ್ ಚೆನ್ನಾಗಿದೆ ಇದು. ಅದಕ್ಕೆ ಗೊತ್ತಾಗ್ತಿದೆ ವೈಟ್ಗೆ ಇದೆಯಲ್ಲ. ಇವತ್ತು ಹೋಗೋಷ್ಟಲ್ಲಿ ಗೈಸ್ ಈ ಪ್ಯಾಂಟು ವೈಟ್ ಇರಲ್ಲ ಗೈಸ್ ಅಷ್ಟೇ. ಓಕೆ, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ಸೊ ಈ ಟೈಮ್ ನವೀನ್ ಬಂದು ಸ್ಟೆಮ್ ಸೆಲ್ಸ್ ಅನ್ನೋ ಟ್ರೀಟ್ಮೆಂಟ್ನ ತೊಗೋತಾ ಇದ್ದಾನೆ. ಸೊ ಇದು ನಮ್ಮ ಹೇರಿಗೆ ಒಂದು ಸ್ಟ್ರೆಂತ್ ಕೊಡುತ್ತೆ ಆ್ಯಂಡ್ ಈ ಪ್ರಾಸೆಸ್ ತುಂಬ ಸಿಂಪಲ್ ಬಟ್ ತುಂಬ ಎಫೆಕ್ಟಿವ್ ಆಗಿರುತ್ತೆ, ಆ್ಯಸ್ ಯು ಕ್ಯಾನ್ ಸಿ ಇನ್ ದ ವಿಡಿಯೋ. ಆ್ಯಂಡ್ ನೀವು ವಿಸಿಟ್ ಮಾಡಿದ್ರೆ ಡೋಂಟ್ ಫರ್ಗೆಟ್ ಟು ಟ್ರೈ ದಿಸ್. ಆ್ಯಂಡ್ ಇವಾಗ ನಾನು ಟರ್ನ್. ಸೊ ಎಸ್, ಎವ್ರಿ ಟೈಮ್ ನವೀನ್ ಗ್ಲೋವ್ ಸೆಷನ್ ಮಾಡಿಸ್ತಿದ್ದ, ಫಾರ್ ಚೇಂಜ್ ಇವತ್ತು ನಾನು ಮಾಡಿಸ್ತಾ ಇದ್ದೀನಿ ಗ್ಲೋವ್ ಸೆಷನ್. ಸೊ ಇದು ಪ್ರೊಸೀಜರ್ ಎಲ್ಲ ಹೆಂಗಿರುತ್ತೆ ಅಂತ ನನ್ನ ಜೊತೆ ನೀವು ನೋಡಿ. ಆ್ಯಂಡ್ ಯಾ, ಲೆಟ್ಸ್ ಸ್ಟಾರ್ಟ್. You guys might have seen every time ನವೀನ್ ಗ್ಲೋ ಅಪ್ ಸೆಷನ್ನ ತೊಗೋತಾ ಇದ್ದ, ಬಟ್ ದಿಸ್ ಟೈಮ್ ಫಾರ್ ಎ ಚೇಂಜ್ ಅವನು ಫೇಸಲ್ಲಿ ಆಗಿದ್ದಂಥ ಚೇಂಜಸ್ನ ನೋಡಿ ನಾನು ಕೂಡ ಟ್ರೈ ಮಾಡಿದೆ ಗ್ಲೋ ಅಪ್ ಸೆಷನ್ನ. ದಿಸ್ ವಾಸ್ ವೆರಿ ರಿಲ್ಯಾಕ್ಸಿಂಗ್ ಆ್ಯಂಡ್ ಲಿಟ್ರಲಿ ನಿಜವಾಗ್ಲೂ ನಿದ್ದೆ ಬರ್ತಿತ್ತು ನನಗೆ, ಬಿಕಾಸ್ ಆ ಫೇಸ್ ಮೇಲೆ ಆ ಮಸಾಜ್ ಕೊಡುವಾಗ ಇಟ್ ಫೀಲ್ ಸೋ ಫ್ರೆಶ್. ಆ್ಯಂಡ್ ಎವ್ರಿ ಪ್ರಾಸೆಸ್ ದೇ ಮೇಕ್ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಮಾಡ್ತಾರೆ, ಆ್ಯಸ್ ಯು ಕ್ಯಾನ್ ಸಿ. ಆ್ಯಂಡ್ ಹೋಗ್ತಾ ಹೋಗ್ತಾ ನನ್ನ ಸ್ಕಿನ್ ಹೇಗೆ ಗ್ಲೋ ಆಯಿತು ಆ್ಯಂಡ್ ಈ ಗ್ಲೋ ಅಪ್ ಸೆಷನ್ ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂತ ಮುಂದಿನ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ದಟ್ಸ್ ಆಲ್ ಫಾರ್ ದ ಡೇ. ಸೊ ಗೈಸ್, ಇವಾಗ ನಮ್ಮ ನನಗೇನು ಇಷ್ಟ ಆಯ್ತು ಗೊತ್ತಾ, ಸೆಷನ್ ಮುಗೀತು. ಅಲ್ಲ ಹಿಂದೆ ಬರ್ತಾಯಿನಿ ಕಣ್ಕಾನ ಹೋಲಿ. ಸೊ ನಾನು ಗ್ಲೋ ಅಪ್ ಸೆಷನ್ ಮಾಡಿಸ್ಕೊಂಡೆ ಗೈಸ್ ನನ್ನ ಫೇಸು ಫಸ್ಟ್ ಟೈಮ್. ಐ ಹೋಪ್ ಏನು ಪಿಂಪಲ್ಸ್ ಏನು ಬರಲ್ಲ ಅಂತ, ಬಿಕಾಸ್ ಇವಾಗಂತೂ ಸ್ಕಿನ್ ಸೂಪರ್ ಆಗಿದೆ, ನಂದು ತಣ್ಣಗೆ ಫೀಲ್ ಆಗ್ತದೆ ಸ್ಕಿನ್ ನನಗೆ. ಸೊ ನವೀನ್ ಇವತ್ತು ಹೇರ್ ಟ್ರೀಟ್ಮೆಂಟ್ ಆ ಡಾಕ್ಟರ್ ಏನಂದ್ರು ಗೊತ್ತಾ, ಇವನು ಅವಾಗಿದ್ದ ತಡ್ಕೊಂಡಿದ್ದ ಹೇಳ್ಬೇಕು ಅಂತ. ಫಾರ್ ದ ಫಸ್ಟ್ ಟೈಮ್ ಡಾಕ್ಟರ್ ಏನಂದ್ರೆ ಗೊತ್ತಾ, ಹೇರ್ ಡಾಕ್ಟರು, ನಿಮ್ ಕೂದಲು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ, ಚೆನ್ನಾಗಿದೆ ಅಂತ ಅಂದ್ರು. ಅಂಡ್ ಈ ಕಡೆ ಎರಡಕ್ಕೆ ಮಾತ್ರ ನಂಗೆ ಮಾಡ್ಸಿರೋದು. ಸೊ ನನಗೆ ಒಂಥರ ಖುಷಿ ಆಯ್ತು. ಎಲ್ಲಾನು ಯಾಕೆ ಗೊತ್ತಾ ಹಂಗ ಆಗ್ತಿರೋದಿಲ್ಲ, ಲೇಡಿ ಡಾಕ್ಟರ್ ಹೇಳಿದ್ರಲ್ಲ ಅದಕ್ಕೆ ಖುಷಿ ಆಯ್ತು. ಯಾಕೆ ಗೊತ್ತಾಗ್ತಿರೋದು ಹೇಳು. ಯಾಕಂದ್ರೆ ಇವನು ಹೋಗಿ ಫುಲ್ ಹಿಂಗೆ ಎತ್ತಿಸ್ಬಿಡ್ತಾನೆ. ಇವಾಗಿನ ಹೇರ್ ಡ್ರೈಯರು ಒಂದು ಜಾಸ್ತಿ ಹೀಟ್ ಕೊಡ್ತೀಯಲ್ಲ, ಅದಕ್ಕೆ ನಿಂಗಿರೋದೇ ಇಷ್ಟು ಕೂದಲು. ನಾನು ಹೇರ್ ಡ್ರೈಯರ್ ಯೂಸ್ ಮಾಡಿದ್ರೆ ಒಂದು ಅರ್ಥ ಇರುತ್ತೆ, ನೀನು ಯಾವಾಗಾದ್ರೂ ರೇರ್ ಆಗಿ ಇಷ್ಟು ದೂರ ಇಟ್ಕೊಂಡು ಯೂಸ್ ಮಾಡಬೇಕು. ಇಲ್ಲಿ ಇಟ್ಕೊಂತಾನೆ ಗೈಸ್ ಹೇರ್ ಡ್ರೈಯರ್ನ, ಇಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ತಲೆ ಒಳಗಡೆ. ಆ್ಯಂಡ್ ಪ್ರಾಡಕ್ಟ್ಸ್ ಕೂಡ ಕೊಟ್ಟಿದ್ದಾರೆ ಈ ಸಲ. ಒಂದು ಬ್ರೈಟ್ನಿಂಗ್ ಸನ್ಸ್ಕ್ರೀನ್ ಒಂದಿದೆ, ಇನ್ನೊಂದು ಸ್ನೇಲ್ ಸಿರಮ್ ಅಂತ. ಐ ವಾಂಟ್ ಟು ಟ್ರೈ ದಿಸ್ ಆ್ಯಕ್ಚುಲಿ. ಇದನ್ನು ಟ್ರೈ ಮಾಡಬೇಕು, ನೋಡೋಣ, ಟ್ರೈ ಮಾಡ್ತೀನಿ ಇದನ್ನು ಈ ಸಲ ಹೆಂಗಿರುತ್ತೆ ಅಂತ ಗೈಸ್. ಬನ್ನಿ ಹೊರಡೋಣ ಈಗ. ಸೊ ಗೈಸ್, ಇವಾಗ ಹೊರಟ್ವಿ. ಆ್ಯಂಡ್ ನಾವಿಬ್ಬರು ಒಂದು ಖುಷಿ ವಿಚಾರ ಏನಂದರೆ ನಾವಿಬ್ಬರು ಡಯಟಲ್ಲಿದ್ದೀವಿ ಗೈಸ್. ನವೀನ್ ಇಸ್ ಫಾರ್ ಬಲ್ಕಿಂಗ್ ಆ್ಯಂಡ್ ನಾನು ಫಾರ್ ರಿಡ್ಯೂಸಿಂಗ್ ಫ್ಯಾಟ್ ಲಾಸ್. ಇಬ್ಬರು ಡಯಟಲ್ಲಿ ಫ್ರೂಟ್ಸ್ ಇದೆ. ಸೊ ನವೀನಾಗಿ ಫ್ರೂಟ್ಸ್ ತಂದ. ಆ್ಯಂಡ್ ನಾನು ಇದನ್ನು ಹೇಳಲೇಬೇಕು, ಯಾಕೆ ಹಿಡ್ಕೊಂಡು ಕೂತಿದ್ದೀರಿ ಅಂದರೆ ಹೀಗೆ ಓಪನ್ ಮಾಡಿದೆ. ಇದಕ್ಕೆ ನವೀನ್ ಕೊಟ್ಟಿದ್ದು 70 ರೂಪೀಸ್ ಗೈಸ್. ಅದು ಜಾಸ್ತಿನೇ ಆಯಿತು. ನೋ ಇಲ್ಲ, ನಾವೇ ಕಟ್ ಮಾಡ್ಕೊಂಡಿದ್ರೆ ಇನ್ನ ಕಮ್ಮಿ. ಕೇಳಿಸ್ಕೊ, ಹಂಗ ನಾವೇ ಹೋಗಿದ್ರೆ ಈ ತರ ಒಂದು ವಾರದವರೆಗೂ ಈ ತರ ತಿನ್ಬೋದಿತ್ತು ಬೌಲಲ್ಲಿ. ಬಟ್ ಆದ್ರೂ ಈ ಆನ್ಲೈನ್ ಜೆಪ್ಟೋ ಇಲ್ಲ ಬ್ಲಿಂಕೆಟ್ಸ್ ಇಲ್ಲ ಝೊಮ್ಯಾಟೊ ಸ್ವಿಗ್ಗಿ ನಾವು ಇದು ಫ್ರೂಟ್ ಬೌಲ್ ಆರ್ಡರ್ ಮಾಡಿದ್ರೆ 200 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಫ್ರೂಟ್ ಬೌಲ್ಸ್. ನೀವು ಡ್ರ್ಯಾಗನ್ ಫ್ರೂಟು ಕಿವಿ ಫ್ರೂಟ್ ಹಾಕ್ಬಿಟ್ರಂತೂ ಇನ್ನೂ ಜಾಸ್ತಿ ಕಸ್ಟಮೈಸ್ ಮಾಡಿ. ಸೊ ಐ ಫೆಲ್ಟ್ ಇದು ಆಚೆ ಬಂದಾಗ ತಿನ್ನಕ್ಕೆ ಅಂತ. ಆ್ಯಂಡ್ ನವೀನ್ ಬಲ್ಕಿಂಗ್ ಅಲ್ವಾ, ಎಲ್ಲನೂ ಎಲ್ಲನೂ ಸ್ವಲ್ಪ ಕ್ವಾಂಟಿಟಿ ಕಡಿಮೆ, ಫ್ರೈಡ್ ಐಟಮ್ಸ್ ಕಡಿಮೆ ತಿನ್ನಬೇಕು. ನಾನು ಫುಲ್ಲು ಕಡಿಮೆ ತಿನ್ನಬೇಕು ಗೈಸ್ ನಾನು. ಸೊ ಫ್ರೂಟ್ಸ್ ತಿನ್ಬೇಕು ಇವಾಗ. ಫ್ರೂಟ್ಸ್ ತಿಂದು ನವೀನು ಅವ್ರ ಹುಡುಗಿನ ಮೀಟ್ ಮಾಡಕ್ಕೆ ಹೋಗ್ಬೇಕಂತೆ ಗೈಸ್. ಕರೆಕ್ಟ್ ಕಾಯ್ತಾವ ನೋಡು, ನಾನು ಎಲ್ಲಿಗೋಗ್ಲಿ ನಾನು ಬಂದೆ ಅಂತ ಕೇಳ್ತಾಳೆ. ಹೌದು ಗೈಸ್, ಬನ್ನಿ ಗೈಸ್, ಇವತ್ತು ನವೀನ್ ಅವರ ಹುಡುಗಿ ಯಾರು ಅಂತ ನಾನು ನಿಮ್ಮೆಲ್ಲರ ಮುಂದೆ ಸತ್ಯನ ಬಿಚ್ಚಿಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ನಂಗೆ ಬೇಜಾರು ಆಗ್ತಿದೆ ಒಂದು ಕಡೆ, ಬಟ್ ನನ್ನ ನೋವನ್ನ ಒಳಗಡೆನೆ ಇಟ್ಕೊಂಡು ನಿಮಗೆ ತೋರಿಸ್ತೀನಿ ಗೈಸ್. ಇದು ತಮ್ಮನೇಲಿ ಇದೆ ಫೋಟೋ. ಹೌದು, ನವೀನ್ ಅವರ ಹುಡುಗಿ ಯಾರು ಗೊತ್ತಾ? ಸೀಕ್ರೆಟ್ ಯಾರು? ಬನ್ನಿ ಗೈಸ್ ತೋರಿಸ್ತೀನಿ. ನವೀನ್ ನನಗೆ ಮೋಸ ಮಾಡ್ತಾ ಇದ್ದಾನೆ ಗೈಸ್. ಈಗ ಬನ್ನಿ ಗೈಸ್ ತೋರಿಸ್ತೀನಿ. ನಿನ್ನೆ ತಾನೇ ಕೇಳಿದ್ದೀನಿ ಗೈಸ್ ಇವನನ್ನ, ನನಗೆ ಈ ಬಲೂನ್
ಇಸ್ಕೊಡು ಅಂತ. ದುಡ್ಡು ವೇಸ್ಟು ಅಂದ್ರೆ ಈಗ ಗೈಸ್ ನೆನ್ನೆ ದುಡ್ಡು ವೇಸ್ಟ್ ಅಂದರೆ ಈಗ ಅವ್ರ ಹುಡುಗಿಗೆ ಅಂದಿದ ತಕ್ಷಣ ಒಂದಲ್ಲ ಎರಡೆರಡು. ನಿಂಗೆ ನಾಚಿಕೆ ಆಗ್ತಿಲ್ವಾ? ನಾನು ಇಲ್ಲಿ ಮುಂದೆ ಇಟ್ಕೊಂಡು ನಿಮ್ಮ ಹುಡುಗಿಗೆ ಅಂತ ಈ ಕೆಲಸ ಎಲ್ಲ ಮಾಡ್ತಿದ್ಯಲ್ಲ. ಅದು ಗೈಸ್ ದುಡ್ಡು ನನ್ನ ಕೈಲಿ ಕೊಡ್ಸಿದಾನೆ ಗೈಸ್. ಅವ್ರ ಹುಡುಗಿಗೆ ತಗೊಳಕ್ ಅವ್ನು ದುಡ್ಡು ಕೊಡ್ಬೇಕು, ನನ್ನ ಕೈಲಿ ಯಾಕೆ ದುಡ್ಡು ಕೊಡ್ಸಿದ್ಯಾ? ನೀನು ನಂಗೆ ಕೊಡ್ತೀಯಾ? ಬಟ್ ಸ್ಟಿಲ್ ನಿಂಗೆ ನಾಚಿಕೆ ಆಗ್ತಿಲ್ವಾ? ಏನು ಈ ಥರನೂ ಜನರು ಇರ್ತಾರ ನಿಜವಾಗ್ಲು? ಯಪ್ಪ ಹಿಂಗೆ ಹಂಗಂದ್ರೆ ಏನು? ನಾನ್ ಕೇಳಿದಾಗ ಬೇಡ ಎಷ್ಟು ಹಂಗಾರೆ ನಿನ್ಗೂ ಒಂದಿಲ್ಲ ಬಿಡು, ಹಂಗಾರೆ ಎರಡು ನಮ್ಮ ಹುಡುಗಿ ಕೊಡ್ತೀನಿ. ಹಂಗಂದ್ರೆ ಒಂದ್ ನನಗೆ ಒಂದೊಳಗೆ ಹೋಗಲಿ, ನಾನು ಹೋಗು ಅದು ಫುಲ್ ತಗೋತೀನಿ ಅವನ ಹತ್ರ ಇರೋದೆಲ್ಲ. ಹೋಗು ನೋಡಿ ಹಂಗೆ ನೋಡಿ ಏನೇನ್ ಮಾಡ್ತಾ ಇದ್ದಾನೆ ಇವನು. ನಂಗೆ ಸೀರಿಯಸ್ ಆಗೋವರ್ಗಷ್ಟೇ, ಅದೊಂದೇ ಅಲ್ಲ, ನಾನು ಸೀರಿಯಸ್ ಆದ್ರೆ ಮಾತ್ರ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ ಈಗಲೇ. ಇನ್ನ ತಗೊಂತೀನಿ ನೋಡು. ಸರಿ ಆಯ್ತು. ಅವಳಿಗೆ ಇಷ್ಟ ಅಲ್ಲ, ಅವಳಿಗೆ ಇಷ್ಟ ಆಗಿರೋ ಚಾಕ್ಲೇಟ್ಸು ವಾವ್ ಎಲ್ಲ ತಗೊಂತೀನಿ ಅವಳಿಗೆ. ಏಯ್ ಎದ್ಬೇಕು ನೋಡಿ ಟಚ್ ಆಯ್ತಾ? ಓ ಮೈ ಗುಡ್ನೆಸ್. ಅಲ್ಲ ದಿನಾಗ್ಲೂ ನಾವು ಇಷ್ಟು ಆಕ್ಸಿಡೆಂಟ್ಸ್ನ ನೋಡ್ತಾನೆ ಇದ್ದೀವಿ ಆ್ಯಂಡ್ ಮೊನ್ನೆ ತಾನೇ 3 days ಹಿಂದೆ ಎರಡು ಬಸ್ ಮಧ್ಯೆ ಆಟೋ ಅಪ್ಪಚ್ಚಿ ಆಗಿದ್ದು. ನಾನು ಇವತ್ತು ಆಟೋಲ್ಲಿ ಬರ್ಬೇಕಾದ್ರೆ ನನ್ನ ಮೈಂಡಲ್ಲಿ ಅದೇ ಇತ್ತು. ಆ್ಯಂಡ್ ಎಲ್ಲ ಆಟೋ ಡ್ರೈವರ್ಸ್ ಇವಾಗ ಒಂಚೂರು ಹಿಂದೆ ಇರ್ತಾರೆ, ಬಸ್ಸಿಂದ ಹಿಂದೆ ಒಂದಷ್ಟು ಗ್ಯಾಪ್ ಬಿಟ್ಟು. ಏನಂತ ಹೇಳೋಕ್ಕಾಗಲ್ಲ. ಇಲ್ಲಿ ಯಾಕೆ ಹಂಗೆ ಬಂದು ಕೂತಿದ್ದಾರೆ? ಫಾಸ್ಟಾಗಿ ಬರ್ತಿರ್ತಾರೆ ಅನ್ಸುತ್ತೆ. ನಾನು ಎಲ್ರಿಗೂ ಕೇಳೋದೇನು ಗೊತ್ತಾ, ನಂಗೆ ಗೊತ್ತು ನಿಮಗೆ ಕಾರ್ ತೊಗೊಂಡಾಗ ಇಲ್ಲ ಕಾರ್ ಸಿಕ್ಕಿದಾಗ ಸ್ಪೀಡಾಗಿ ಓಡಿಸ್ಬೇಕು, ಇನ್ನೊಂದು ಮಾಡಬೇಕು, ಡ್ರಿಫ್ಟ್ ನೋಡಿಬೇಕು, ಓವರ್ಟೇಕ್ ಮಾಡಬೇಕು, ಇನ್ನೆಲ್ಲ ಮಾಡಿದ್ರೆ ಡೈರೆಕ್ಟ್ ಟಿಕೆಟ್ ಮೇಲೆ ಸಿಗುತ್ತೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಬೇಕು. ನೀನು ಹೋಗ್ತೇನಪ್ಪ ಹೋಗು ಅಂತ ಬಿಟ್ಬಿಡ್ಬೇಕು. ಏನು ಕಳ್ಕೊತೀಯ ನೀನು ಅದರಲ್ಲಿ? ನಾನು ಮುಂಚೆ ಹಂಗಿದ್ದೆ, ಇವಾಗ ಸ್ವಲ್ಪ ಬುದ್ಧಿ ಆಗ್ತಾ ಇರೋದನ್ನ ನೋಡಿ ಬುದ್ಧಿ ಕಲಿಬೇಕು ಜನನು. ಇವಾಗ ನಾವು ಅಷ್ಟೇ 1-5 ನಿಮಿಷ ಲೇಟಾಗಿ ಹೋಗ್ತೀವ, ಇವತ್ತು ಬದುಕಿದ್ರೆ ನಾಳೆ ಅದೇ ಜಾಗಕ್ಕೆ ಮತ್ತೆ ಹೋಗ್ಬೋದು 5 ನಿಮಿಷ ಬಿಟ್ಟು. ಮತ್ತೆ ನೀವು ಅಲ್ಲಿಗೆ 5 ನಿಮಿಷಕ್ಕೆ ಹೋಗಕ್ಕೆ 5 ನಿಮಿಷಕ್ಕೆ ಮೇಲೆ ಹೋಗ್ಬಿಟ್ಟಿರ್ತೀವಿ. ಯಾಕೆ ಬೇಕು? ಆರಾಮಾಗಿ ಹೋಗೋಣ. ಇದ್ರ ಆಕ್ಸಿಡೆಂಟ್ಗಳು ಎಷ್ಟನೇ ಆಕ್ಸಿಡೆಂಟ್ ಈ ವಾರದಲ್ಲಿ ನಾನು ನೋಡ್ತಾ ಇರೋದು. ಇದು ಕಣ್ಣಿಂದ 5-6 ಇದೇ ವಾರದಲ್ಲೇ ಒಂದು 5-6 ಆಕ್ಸಿಡೆಂಟ್ಸ್. ಒಂದು ಮೂವಿಗೆ ಹೋಗ್ಬೇಕೊಂದು, ಅಲ್ಲಿ ನಮ್ಮ ಮನೆ ಹತ್ರ ಒಂದು. ಅಪ್ಪ ದೇವ್ರೆ, ಪ್ಲೀಸ್ ಎಲ್ಲರೂ ಹುಷಾರಾಗಿ ಓಡಾಡಿ ಗೈಸ್, ಹುಷಾರಾಗಿ ಓಡಾಡಿ. ಹೆಣ್ಣು ಮಕ್ಳುಗಳ್ನು ಕೂರಿಸ್ಕೊಂಡು 2 ವೀಲರಲ್ಲೆಲ್ಲ ಹೋಗ್ತಾರೆ. ಅಷ್ಟೇ. ಅದಕ್ಕೂ ಚಿಕ್ಕ ಮಕ್ಳಿಗೂ ಹೆಲ್ಮೆಟ್ ಬರುತ್ತೆ, ಚಿಕ್ಕ ಮಕ್ಳಿಗೂ ಹೆಲ್ಮೆಟ್ ತರಿಸಿ ಪ್ಲೀಸ್. ಹೌದು, ಕಾರಲ್ಲಿ ಕೂತ್ಕೊಂಡು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಬೈತಿರಲ್ವ, ಹೆಲ್ಮೆಟ್ ಹಾಕೊಂಡಿಲ್ಲ ಅಂದರೆ ನಿಲ್ಸ್ಬಿಟ್ಟು ಬೈರಿ. ಅದಕ್ಕೆ ಬೈಯಕ್ಕೆ ಎಲ್ರಿಗೂ ರೇಟ್ಸಿದೆ. ಬೈದು ಹೆಲ್ಮೆಟ್ ಹಾಕೊಂಡೋಗಿ ಅಂತ. ಇದನ್ನ ನೆನ್ಪಿಟ್ಕೊಳ್ರಿ, ಇದನ್ನ ನೆನ್ಪಿಟ್ಕೊಳ್ರಿ. ಬೈಬೇಕಲ್ವಾ? ಬೈತೀನಿ. ನಾನು ಅಷ್ಟೇ ಬೈತೀನಿ. ಓಕೆ. ನಾನಂತೂ ನವೀನ್ ಹೆಲ್ಮೆಟ್ ಹಾಕೊಂಡ್ಲ, ನಾನಂತೂ ಹೆಲ್ಮೆಟ್ ಹಾಕೊಂಡು ಕೂತ್ಕೊಂತೀನಿ ಗೈಸ್. ಇವನು ನನ್ನ ಕೂದಲು ಹೇರ್ ಸ್ಟೈಲ್ ಹಾಳಾಗುತ್ತೆ, ನಂದು ಕೂದಲು ಹಾಳಾಗುತ್ತೆ ಅಂತ ಹಾಕೊಳ್ಳಲ್ಲ ಹೆಲ್ಮೆಟ್. ಸೂಪರ್ ಬಿಡು, ಸಕಲ ಮಾಡಿದೆ. ನಾನಲ್ಲ ನೀನು, ಬ್ರೇಕ್ ಹಾಕಿದ್ ನೀನು. ಸೊ ಗೈಸ್, ಇಷ್ಟೊತ್ತಿಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಯಾರು ನವೀನ್ ಅವರ ಹುಡುಗಿ ಅಂತ. ಆದರೂ ನಾನು ಹತ್ರ ಹೋಗಿ ನೋಡಿ ಅವ್ರ ಹುಡುಗಿಗೋಸ್ಕರ ಅವನೇ ಕೈಯಲ್ಲಿ ಹಿಡ್ಕೊಂಬರ್ತಾ ಇದ್ದಾನೆ ಗೈಸ್. ಅದು ಹಾರೋಗ್ಲಿ, ಇಲ್ಲ ಇದು ಹಾರೋಗ್ಲಿ ಗೈಸ್, ಇದು ಹಾರೋದ್ರೆ ನೋಡ್ತೀನಿ. ನೀನೇನಾದರೂ ಬಲವಂತ ಮಾಡಿ ಬಿಡಿಸಿದ್ರೆ ನಿನ್ನೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತಾಳೆ ನಿಮ್ಮ ಹುಡುಗಿ. ಹುಷಾರು, ನವೀನ ಹಾರಿಸ್ಬಿಟ್ಟ ಅಂತ. ಗೈಸ್ ನೋಡಿ ಗೈಸ್, ಇವಳೆ ನವೀನ್ ಅವ್ರ ಹುಡುಗಿ ಗೈಸ್. ಯುಕ್ತ ನೀನು ಯಾರು? ಹ್ಞೂ ಅಕ್ಕ. ಯುಕ್ತ ನೀನು ಯಾರು? ನೀನು ಯಾರು? ನವೀನ್ ಅವ್ರ ಹುಡುಗಿ ನೀನಾ ನಾನಾ? ನೀನು? ನೀನಾ? ಹೌದಾ? ನಿಂಗೆ ಮಾತ್ರ ಬಲೂನ್ ತಂದ್ಕೊಟ್ಟ, ನಂಗೆ ತಂದ್ಕೊಟ್ಟೇ ಇಲ್ಲ. ಹೌದಾ? ಓ ಮೈ ಗಾಡ್, ಸೋ ಬ್ಯೂಟಿಫುಲ್ ಗರ್ಲ್ ಇವಳು. ಈಗ ಎಲ್ಲಿ ರೆಡಿ ಆಗೋಗ್ತಾ ಇದೆಯಾ? ಅಕ್ಕ ಇದಲ್ಲ ಲಕ್ಕಿ ಅಂತ, ಹೌದು ಬರ್ತಡೇ ಇದೆ. ಓಕೆ ಗೈಸ್, ಯುಕ್ತ ಇವಾಗ ರೆಡಿ ಆಗ್ತಾ ಇದ್ದಾಳೆ. ನವೀನ್ ಅವ್ರ ಹುಡುಗಿ ನೋಡಿ ಗೈಸ್ ಹೆಂಗೆ ರೆಡಿಯಾಗಿ ನಿಲ್ಸ್ತಾಳೆ. ಇಬ್ರು ಟ್ವಿನ್ನಿಂಗ್ ಆ್ಯಕ್ಚುಲಿ. ನವೀನದ ಮತ್ತು ಯುಕ್ತದ ಒಂದು ಫೋಟೋ ತೆಗಿಬೇಕು ಈ ಡ್ರೆಸ್ಸಲ್ಲಿ. ಓಕೆ. ಹಾಂ